ಅವರು ಈ ಲಾಸ್ಟ್ ಡೇ ಆಕ್ಷನ್ ಮಾಡಬೇಕಂತೇಳಿ ಕೇಂದ್ರ ಸರ್ಕಾರ ಕಾನೂನು ತಂದು ಲಾಸ್ಟ್ ಡೇ ಕರ್ನಾಟಕದ ಎಲ್ಲ ಮೈನ್ಸನ್ನು ರಿವ್ಯೂ ಮಾಡಿದ್ರು. ಅಲ್ಲಿ ಸಾಕಷ್ಟು ಪಕ್ಷಕ್ಕೆ ನಷ್ಟ ಆಗಿದೆ. ಅದರ ಬಗ್ಗೆ ತನಿಖೆ ಮಾಡ್ತಾರೆ. ಮತ್ತು ಹಿಂದೆ ಜಿಂದಾಲ್ ಬಗ್ಗೆ ಪತ್ರ ಬರೆದಿದ್ರು ಎಚ್ ಕೆ ಪಾಟೀಲ್. ನಮ್ಮ ಸರ್ಕಾರ ಇದ್ದಾಗ ಯಾವುದೇ ಕಾರಣಕ್ಕೂ ಅವ್ರಿಗೆ ಲ್ಯಾಂಡ್ ಕೊಡಬಾರ್ದು. ಈ ಸರ್ಕಾರ ಬಂದ ಮೇಲೆ ಕೊಡ್ತು. ಅದರ ಬಗ್ಗೆ ಏನು ಹೇಳ್ತಾರೆ? ಹೀಗಾಗಿ ಡಬಲ್ ಸ್ಪೀಕ್ ಇರುವಂಥ ಸರ್ಕಾರ ಇದೆ. ಜನ ಇಡೀ ಶಾಪ ಆಗ್ತಾ ಇದ್ದಾರೆ. ಯಾವಾಗ ಈ ಸರ್ಕಾರ ತಗೊಳ್ತಿದೆ ಅನ್ನೋಂಥದ್ದು ಜನಸಾಮಾನ್ಯರ ಮನಸ್ಸನ್ನು. ಸರ್ ಇಷ್ಟೆಲ್ಲ ಆಗಿದೆ ಅಲ್ಲಲ್ಲ, ಈಗ ನಾವು ಅವತ್ತೇ ಹೇಳಿದ್ದೀವಿ ಇದು ಸುಳ್ಳು. ಆಮೇಲೆ ಕೆಲವ್ರ ಮೇಲೆ ಕೇಸ್ ಹಾಕಿದ್ದೀವಿ, ಕೆಲವ್ರಿಗೆಲ್ಲ ಲೋಕಾಯುಕ್ತಕ್ಕೆ ಕೊಟ್ಟಿದ್ದೀವಿ. ಅವತ್ತೇ ನಾನು ಗುತ್ತಿಗೆದಾರ ಸಂಘ ಕರೆದು ನಿಮ್ಮ ಹತ್ರ ಪುರಾವಿದ್ರೆ ಕೊಡಿ, ಆ್ಯಕ್ಷನ್ ತಗೊಳ್ತೀವಿ ಅಂತ ಹೇಳ್ತೀವಿ. ಸುಳ್ಳು ಆರೋಪ ರಾಜಕೀಯ ಪ್ರೇರಿತ ಆರೋಪ ಅಂತ ಅವತ್ತೇ ಹೇಳ್ತೀವಿ. ಈಗ ಅವ್ರ ಮೇಲೆ ಎಲ್ಲ ರಂಗದಲ್ಲೂ ದೊಡ್ಡ ದೊಡ್ಡ ಭ್ರಷ್ಟಾಚಾರ ಆಗ್ತಾಯಿದೆ. ಈಗೇನು ಹೇಳ್ತಾರೆ ಅವರು? ಅದೇ ಗುತ್ತಿಗೆದಾರ ಸಂಘನೇ ಇವ್ರ ಮೇಲೆ ಆರೋಪ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಮಾತಾಡಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟು ಕಳಿಸಿದೆ ಸರ್. ಈ ಥರ ಈ ಹಿಂದೆನೂ ಸಾಕಷ್ಟು ಗೊತ್ತಿಲ್ಲಪ್ಪ, ಹೈಕಮಾಂಡ್ ಏನು ಸೂಚನೆ ಕೊಟ್ಟಿದೆ ಅಂದರೆ ಯಾರು ಹೇಳಿದಾರೆ ಅವ್ರು ಗೊತ್ತಿಲ್ಲ ನನಗೆ. ಬಿ ಆರ್ ಪಾಟೀಲರು ಸರ್ಕಾರದಲ್ಲಿರುವ ಭ್ರಷ್ಟಾಚಾರ ಮೊದಲನೇ ಬಾರಿ ಎತ್ತಾ ಇಲ್ಲ. ಮೂರನೇ 4ನೇ ಬಾರಿ ಇಡೀ ವ್ಯವಸ್ಥೆ ಬಗ್ಗೆ ಅವ್ರು ಎತ್ತಾ ಇದ್ದಾರೆ. ಪ್ರತಿ ಬಾರಿನೂ ಮುಖ್ಯಮಂತ್ರಿ ಕರೆದು ಅವ್ರನ್ನ ಸುಮ್ಮನೆ ಮಾಡಿಸಿದ್ದಾರೆ. ಈ ಸತಿನೂ ಕರೆದು ಸುಮ್ಮನೆ ಮಾಡಿಸ್ತಾರೆ. ಯಾಕಂದರೆ ಕಳೆದ ಬಾರಿ ಮಾಡಿಸಿದ ಮೇಲೆ ಸುಮ್ಮನಾದ ಮೇಲೆ ಅವ್ರಿಗೆ ಯೋಜನಾ ಆಯೋಗ ಉಪಾಧ್ಯಕ್ಷರು ಮಾಡಿದ್ರು. ಈಗ ಯೋಜನಾ ಆಯೋಗ ಉಪಾಧ್ಯಕ್ಷರಾಗಿ ಮತ್ತೆ ಆರೋಪ ಮಾಡಿದ್ದಾರೆ. ಈಗ ಕ್ಯಾಬಿನೆಟ್ ಕೊಟ್ಟು ಸುಮ್ಮನೆ ಮಾಡ್ತಾರೆ. ನೋಡೋಣ. ಇಷ್ಟೆಲ್ಲ ಇಶ್ಯೂಗಳ ಮೇಲೆ ನಿಮ್ಮ ರಾಜ್ಯದ ನಾಯಕರು ವಿಧಾನಸಭೆ ಇಲ್ಲ, ಈಗ ನಾವು ಎಲ್ಲ ಹಿರಿಯ ಪ್ರಮುಖ ನಾಯಕರ ಒಂದು ಸಭೆಯನ್ನು ಬೆಂಗಳೂರಿನಲ್ಲಿ ಆದಷ್ಟು ಬೇಗನೆ ಕರಿಬೇಕನ್ನುವಂಥ ಒಂದು ಚಿಂತನೆ ನಡೆದಿದೆ. ಎಲ್ಲ ಯಾವ್ಯಾವ ವಿಷಯಗಳ ಮೇಲೆ ಮತ್ತು ಯಾವ್ಯಾವ ಒಂದೊಂದು ರೀಜನ್ನಲ್ಲಿ ಒಂದೊಂದು ಸಮಸ್ಯೆಗಳಿದೆ. ರೀಜನ್ ವೈಸ್ ಕೂಡ ಹೋರಾಟ ಮಾಡಬೇಕನ್ನುವಂಥದ್ದು ಕೆಲವು ಸಲಹೆಗಳು ಬಂದಿದ್ದಾವೆ. ಆದಷ್ಟು ಬೇಗನೆ ಎಲ್ಲ ಹಿರಿಯ ನಾಯಕರನ್ನ ಕರೆದು ಅಧ್ಯಕ್ಷರು, ಲೀಡರ್ ಆಫ್ ಅಪೋಸಿಷನ್ನು ನಾವೆಲ್ಲ ಕೂತ್ಕೊಂಡು ಈ ಸುದೀರ್ಘವಾಗಿರುವಂಥ ಜನ ರೂಪುರೇಷೆಗಳನ್ನು ಹಾಕ್ತೀವಿ. ಯಡಿಯೂರಪ್ಪನವರು ರಾಜ್ಯ ಪ್ರವಾಸ